ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆ, ನಿತಿನ್ ಮಲ್ಹೋತ್ರಾರವರ ರಾಮಾಯಣ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಸಿನಿಮಾದ ನಿನ್ನೆ ರಾಮ ಗ್ಲಿಮ್ಸ್ನ ತೋರಿಸಿದ್ದಾರೆ. ಅದ್ಭುತವಾಗಿ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಿತಿನ್ ಮಲ್ಹೋತ್ರಾರವರ ರಾಮಾಯಣ ಸಿನಿಮಾ ದ ರಾಮನ ಗ್ಲಿಮ್ಸ್ನ ನೋಡಿದೆ, ಮಾತೇ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅದ್ಭುತವಾಗಿ ಬಂದಿದೆ. ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಕೊಡ್ತಾ ಇದ್ದೇವೆ. ಇದುವರೆಗೂ ರಾಮಾಯಣದ ಬಗ್ಗೆ ಅನೇಕ ಸಿನಿಮಾಗಳು ಬಂದಿರ್ಬೋದು. ಅದರಲ್ಲೂ ರೀಸೆಂಟ್ ಡೇಸಲ್ಲಿ ಬಂದಿರುವಂಥ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ವಿಜುವಲ್ಸ್ ಕ್ವಾಲಿಟಿ ಆಮೇಲೆ ಡೀಟೇಲಿಂಗು, ಪೀಕ್ ಡೀಟೇಲಿಂಗು ಅದ್ಭುತವಾಗಿ ಬಂದಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿ ಹೇಳೋಕ್ಕೆ ಹೋಗಲ್ಲ. ನಿಮಗೆಲ್ಲ ಗೊತ್ತೇ ಇದೆ ಅದು ಯಾವ್ಯಾವ ಸಿನಿಮಾಗಳೆಲ್ಲ ಈ ರೀಸೆಂಟ್ ಡೇಸ್ಗಳಲ್ಲಿ ರಾಮಾಯಣ ಸಿನಿಮಾದ ಬಗ್ಗೆ ಬಂದಿರುವಂಥ ಸಿನಿಮಾಗಳು ಅಂತಂದು. ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಅದರಲ್ಲಿ ರಾವಣನ ತೋರಿಸಿರೋ ರೀತಿ ಆಗಿರ್ಬೋದು, ಆದರೆ ಇದರಲ್ಲಿ ತೋರಿಸಿರೋ ರೀತಿ ಮಾತ್ರ ಅದ್ಭುತವಾಗಿ ಬಂದಿದೆ. ಆದ್ರೂ ನಮ್ಮ ಯಶ್ ಬಾಸ್ ಫ್ಯಾನ್ಸ್ ಅವರಿಗೆಲ್ಲ ಸ್ವಲ್ಪ ಬೇಜಾರಾಯಿತು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲನಾದರೂ ಅವರ ಫುಲ್ ಲುಕ್ನ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು, ಅಥವಾ ತೋರ್ಸೋನೇ ಎಲ್ಲೇನೋ ಅಂದ್ಕೊಂಡಿದ್ರು. ಆದ್ರೂ ಲಾಸ್ಟಲ್ಲಿ ತೋರಿಸೋ ಕ್ಲಿಪ್ಗಳಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಉಂಟಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕದಲ್ಲಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ಯಾಕಪ್ಪ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಈಗ 2022ರಲ್ಲಿ KGFನ ನೋಡಿದ್ದು ಲಾಸ್ಟು. ಅದಾದಮೇಲೆ ಈಗ ನೆಕ್ಸ್ಟು ಜೂನ್ 4ಕ್ಕೆ ನಮ್ಮ ಟಾಕ್ಸಿಕ್ ಬರ್ತಾ ಇದೆ. ಅದಾದಮೇಲೆ ಬರ್ತಿರೋಂಥ ಸಿನಿಮಾ ಇದು. ಎಕ್ಸ್ಪೆಕ್ಟೇಷನ್ ಮಾತ್ರ ಜಾಸ್ತಿನೇ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪಾರ್ಟ್ 2 ನಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈ ದಿವಾಳಿ ಅಂದರೆ ಈ ವರ್ಷ ಬರೋ 26 ದಿವಾಳಿಗೆ ಫಸ್ಟ್ ಪಾರ್ಟ್ ಬರ್ತಾ ಇದ್ರೆ ನೆಕ್ಸ್ಟ್ ವರ್ಷ ಪಾರ್ಟ್ 2 ಬರುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಮಾಲಯನ್ ಸೀನ್ಸ್ ಎಲ್ಲ ತೋರಿಸಿದ್ದಾರೆ. ಅಂದರೆ ಇವರು ಏನು ತೋರ್ಸೋಕೆ ಹೊರಟಿದ್ದಾರೆ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ನನಗೆ. ಏನಕ್ಕಪ್ಪ ಅಂದರೆ ಇತ್ತೀಚೆಗೆ ಬಂದಿರೋ ಸಿನಿಮಾಗಳೆಲ್ಲ ಒಂದೇ ಪಾರ್ಟಲ್ಲಿ ಮುಗಿಸ್ಬಿಟ್ಟಿದ್ದಾರೆ ರಾಮಾಯಣನೆಲ್ಲ. ಆದರೆ ಇವರು ಪಾರ್ಟ್ 2 ಅಂದರೆ 2 ಪಾರ್ಟ್ಗಳಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರೋದ್ರಿಂದ ಬೇರೆ ಬೇರೆ ಏನೇನು ಕಥೆಗಳನ್ನ ತೋರಿಸ್ಬೋದು. ಆಮೇಲೆ ರೀಸೆಂಟ್ ಡೇಸ್ಗಳಲ್ಲಿ ನಾವು AI ಮೂಲಕ ಮಹಾಭಾರತನೆಲ್ಲ ನೋಡಿದ್ವಿ ಜಿಯೋ ಹಾಟ್ಸ್ಟಾರಲ್ಲಿ. ಅದಕ್ಕೆ ಹೋಲಿಸ್ಕೊಂಡ್ರೆ ಅದನ್ನು ಚೆನ್ನಾಗಿದೆ. ಆ ಸೀರೀಸ್ಗಳು ಚೆನ್ನಾಗಿಲ್ಲ ಅಂತಂದು ಹೇಳೋಕ್ಕಿಲ್ಲ. ಅದು ಪೂರ್ತಿ AI ಮೇಲೆ ಮಾಡಿರೋಂಥ ಸಿನಿಮಾ ಆದ್ದರಿಂದ ಅದು ಒಂದು ಬೇರೆ ರೀತಿ ಫೀಲ್ ಕೊಡುತ್ತೆ. ಆದರೆ ಇದು ರಿಯಲಾಗಿ ಶೂಟ್ ಮಾಡಿ VFX ಎಲ್ಲ ವರ್ಕ್ ಮಾಡಿರೋದ್ರಿಂದ ಈ ಸೀನ್ಸ್ ಮಾತ್ರ ಅದ್ಭುತವಾಗಿ ಬಂದಿದ್ದಾವೆ. ಸೀನ್ಸು ಒಂದೊಂದು ಸೀನ್ಸ್ಗಳು ಕೂಡ ರಿಚ್ನೆಸ್ನ ತೋರಿಸ್ತಾ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ರಾಮನ ಎಂಟ್ರಿ ಸೀನ್ ಆಗಿರ್ಬೋದು, ಆಮೇಲೆ ಆ ಅರಮನೆಯಲ್ಲಿ ಸುತ್ತ ಕವರಲ್ಲಿ ನೋಡ್ತಾ ಇರ್ಬೋದು ನೀವು. ಮೇಲ್ಗಡೆ ಕ್ಲಿಪ್ ಹಾಕಿದ್ದೀನಿ. ಸುತ್ತ ಕೂತಿರೋ ಜನಗಳು, ಆಮೇಲೆ ಮಧ್ಯ ಬರ್ತಿರೋ 3 ಜನ ಅಂದರೆ ಸೀತಾಮಾತೆ, ರಾಮ ಆಮೇಲೆ ಲಕ್ಷ್ಮಣ, ಇವು 3 ಜನ ಬರ್ತಿರೋದು ಅದ್ಭುತವಾದಂಥ ಸೀನ್ಸ್ಗಳು ಸಖತ್ತಾಗಿ. ಆಮೇಲೆ ನೈಟ್ ಶೂಟ್ಸ್ಗಳು ಕೆಲವೊಂದು ಗ್ಲಿಮ್ಸ್ನ ತೋರಿಸಿದ್ದಾರೆ, ಅವು ಕೂಡ ಅದ್ಭುತವಾಗಿ ಬಂದಿದ್ದಾವೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಲಾಸ್ಟಿಗೆ ನಮ್ಮ ಪುಷ್ಪಕ ವಿಮಾನನ ತೋರಿಸಿದ್ದಾರೆ. ಅದು ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಡೇಸ್ಗಳಲ್ಲಿ ಬಂದಿರುವಂಥ ಪುಷ್ಪಕ ವಿಮಾನಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ರಾಮಾಯಣ ಸಿನಿಮಾದ ಈ ರಾಮನ ಗ್ಲಿಮ್ಸ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಕ್ಕಪ್ಪ ಅಂದರೆ ಇದು DNEG ಇರೋವರ ಪ್ರೊಡಕ್ಷನ್ ಹೌಸಲ್ಲಿ ಬರ್ತಿರೋಂಥ ಸಿನಿಮಾ. ಆಮೇಲೆ ಅವರ ವಿಜುವಲ್ಸು ಮಾತಾಡೋಂಗೆ ಇಲ್ಲ. ಏನಕ್ಕಪ್ಪ ಅಂದರೆ ಅಷ್ಟು ಪೀಕ್ ಡೀಟೇಲಿಂಗ್ ಎಲ್ಲ ಮಾಡಿರ್ತಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಮೇಲೆ ಅಂತೂ ಹೋಪ್ ಭಾಳ ಇದೆ. ಕಾದು ನೋಡಬೇಕು ಈ ದಿವಾಳಿಗೆ ಬರ್ತಿರೋ ಫಸ್ಟ್ ಪಾರ್ಟ್ಗೆ. ನಾನಂತರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.